ದಾವಣಗೆರೆ ಮುಸ್ಲಿಂ ಬಂಡಾಯ ಮುಂದುವರೆದ ಮುಸ್ಲಿಂ ಕಿಚ್ಚು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಧರ್ಮ ಗುರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಮುಸ್ಲಿಂ ನಾಯಕರ ವಿರುದ್ಧ ಹೈಕಮಾಂಡ್ ಕ್ರಮಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಧರ್ಮಗುರುಗಳು ಸಂಘಟನೆಗಳ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವಿಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಕ್ರಮಕ್ಕೆ ತೀವ್ರ ಆಕ್ರೋಶವನ್ನ ಮುಸ್ಲಿಂ ಧರ್ಮಗುರುಗಳು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಧರ್ಮಗುರುಗಳು ಸಂಘಟನೆಗಳ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕಾಂಗ್ರೆಸ್ನ ನಾಯಕರು ಅಧಿಕಾರ ಅನುಭವಿಸ್ತಾ ಇರೋದಕ್ಕೆ ಮುಸ್ಲಿಮರು ಕಾರಣ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹಜರತ್ ಮೌಲಾನಾ ಸಲಾವುದ್ದೀನ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಬರ್ ಹಾಗೂ ನಸೀರ್ ಅಹ್ಮದ್ ವಿರುದ್ಧ ಕ್ರಮ ಕ್ಷಮಿಸುವಂತದ್ದಲ್ಲ. ಲಿಂಗಾಯತರ 11% ಇದ್ರೂ ಕೂಡ ಅವರಿಗೆ ಹೆಚ್ಚು ಸೀಟ್ ನೀಡ್ತಾ ಇದ್ದೀರಾ, ಮುಸ್ಲಿಮರಿಗೆ ಯಾಕೆ ಟಿಕೆಟ್ ನೀಡ್ತಾ ಇಲ್ಲ ಅಂತ ಮೌಲಾನಾ ಸಲಾವುದ್ದೀನ್ ಕಿಡಿಕಾರಿದ್ದಾರೆ. मुसलमान जिंदा हैं, जिंदा कौम है। और ये बात मैं आप लोगों को बताना चाहता हूं, जनाब सिद्धरामैया साहब हो, जनाब डीके शिव कुमार साहब हो जी, या रणदीप सुरजेवाला साहब हो, या जनाब राहुल गांधी साहब हो, वेणुगोपाल साहब, या मल्लिकार्जुन खड़गे साहब, कोई भी हो, कांग्रेस को मुसलमानों की जरूरत है, मुसलमानों को कांग्रेस की जरूरत नहीं। हम अपने बड़ों के हुक्म के पेश नजर कांग्रेस के साथ चलते हैं। आपको मालूम होना चाहिए, एक वक्त था इस मुल्क के अंदर मुस्लिम लीग का भी वजूद हुआ था। हमारे अपने बड़ों ने, हजरत शेखुल इस्लाम मौलाना हुसैन अहमद मदनी रहमतुल्लाह अलैह ने और दीगर बड़ों ने उस वक्त हम लोगों को आपके साथ चलने का हुक्म दिया था, तो हम आपके साथ चले थे। आज भी हम अपने बड़ों के हुक्म के ताबे हैं। जब तक हमारे बड़ों का हुक्म है, हम आपके साथ खड़े हैं। आप लोगों ने जनाब नसीर अहमद साहब के साथ, जनाब अब्दुल जब्बार साहब के साथ जो काम किया, वो सरासर दोगलापन है, नाइंसाफी है, और ये मुसलमानों के खिलाफ एक सोची समझी साजिश है। आज इन दोनों के साथ हुआ, दुनिया जानती है, पूरा कर्नाटक जानता है कि ये दोनों बेचारे मुंह मारे। खुसूसन जनाब नसीर अहमद साहब बिल्कुल कभी किसी के खिलाफ कुछ नहीं बोलते, और हर एक के साथ बहुत भाईचारगी का मामला करते हैं, सबके साथ अच्छाई के साथ पेश आते हैं, हर एक का दुख दर्द सुनते हैं। ये अब पॉलिटिकल सेक्रेटरी बने, इससे पहले भी जब कभी भी कोई मसला होता, खा वो किसी भी कम्युनिटी का मसला हो, चाहे जनाब सिद्धरामैया साहब हो या कोई और, उनके पास ले जाकर के उस मसले को उठाते और उसे पूरी तरह हल कराते। और जनाब अब्दुल जब्बार साहब का भी यही मामला है। आप लोगों ने उनको दूध में से मक्खी की तरह निकाल करके बाहर फेंक दिया। आप क्या समझते हैं कि इन दोनों को आपने हटा दिया, कांग्रेस पार्टी अच्छी रहेगी? इनके कितने लाखों फॉलोअर्स हैं, इनके मानने वाले हैं, कल को ये सब आपको वोट नहीं देंगे, चलेगा आप लोगों को? जनाब सुरजेवाला साहब, डीके शिव। ಇನ್ನು ರಾಜ್ಯದಲ್ಲಿ ನಡೆದ ಜಾತಿ ಸಮೀಕ್ಷೆಯಲ್ಲಿ ಮುಸ್ಲಿಮರೇ ಹೆಚ್ಚು ಜನಸಂಖ್ಯೆ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮುಸ್ಲಿಂ ಸಮುದಾಯ ಕಾರಣ. ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ನಡೀತಾ ಇಲ್ಲ ಅಂತ ಅಬ್ದುಲ್ ರಜಾಕ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಜೀರ್ ಅಹ್ಮದ್ ಜಬ್ಬಾರ್ ವಜಾ ನಿರ್ಣಯ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರೆಲ್ಲ ಒಟ್ಟಾಗಿ ತಲಾಕ್ 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 ನೀಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಮುಖಂಡ ರಜಾಕ್ ಖಾನ್ ಕಿಡಿಕಾರಿರೋದು. ಜಮೀರ್ ಅಹ್ಮದ್ ಏನೆಲ್ಲ ಕೇಸ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಗೊತ್ತಿಲ್ವಾ? ನಸೀರ್ ಅಹ್ಮದ್, ಅಬ್ದುಲ್ ಜಬ್ಬಾರ್ ಏನ್ ಕೆಲಸ ಮಾಡಿದ್ದಾರೆ ಗೊತ್ತಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತಿದ್ವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದರು. ನೀವು ನೋಡಿರಬಹುದು, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಈ 5 ಗ್ಯಾರಂಟಿಗಳಿಂದ
ಸರ್ಕಾರ ರಚಿಸಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2003ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಟ್ಯಾಕ್ಟ್ ಇತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದೇ ಮುಸ್ಲಿಂ ಸಮುದಾಯದಿಂದ. 11% ಲಿಂಗಾಯತರಿಗೆ ಕಾಂಗ್ರೆಸ್ 11 ಸಚಿವ ಸ್ಥಾನ ನೀಡಿದೆ. 2028ರಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರು ಉತ್ತರಿಸ್ತೀವಿ ಅಂತ ಮೊಹಮ್ಮದ್ ಶಾಕಿರುಲ್ಲಾ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದಿಂದ 2 ಮಾತ್ರ ಸಚಿವ ಸ್ಥಾನವನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇರುವವರಿಗೆ ಹೈಕಮಾಂಡ್ ಅನ್ಯಾಯ ಮಾಡ್ತಾ ಇದೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ವಾಪಸ್ಗೆ ಮೊಹಮ್ಮದ್ ಶಾಕಿರುಲ್ಲಾ ಒತ್ತಾಯಿಸಿದ್ದಾರೆ. में कांग्रेस करने जा रही है, जिस कम्युनिटी ने तुम पर उम्मीद करके, तुम पर यकीन करके तुम्हें हुकूमत पर बिठाया, आज उसी तबके के साथ तुम्हारी नाइंसाफी हो सकता है. आइंदा 2028 में होने वाले इलेक्शन में आपको इसका बहुत बड़ा नुकसान होगा. आपको इसकी कीमत चुकानी पड़ेगी. इसलिए हम पूरी रियासत के मुसलमान पुरजोर मुतालबा करते हैं कि हमारी कम्युनिटी के सिर्फ 2 आदमियों को वजीर बनाया गया है, और भी शहर बेंगलोर के कई हमारे एमएलए हैं जो काम कर रहे हैं, जो पार्टी के लिए उन्होंने खिदमत की है, पार्टी को उन्होंने मजबूत किया है. शहर बेंगलोर के हैं, रियासत कर्नाटक के दीगर शहरों के हमारे मुस्लिम एमएलएज हैं. चाहिए तो ये था कि भी 2-4 आदमियों को और बढ़ाकर उनको वजारत के अंदर लिया जाता, लेकिन जो लोग खुलूस के साथ काम कर रहे हैं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.